ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಗೋಧಿ ಹಾಲ್ಬಾಯಿ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಗೋಧಿ 1 ಕಪ್ಪು. ನಾನು ಇದನ್ನು 10 ಗಂಟೆ ಬೆಚ್ಚ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಬೆಲ್ಲ 1 ಕಪ್ಪು. ಕಾಯಿ ಹಾಲು 1/4 ಕಪ್ ತುರಿಯಲ್ಲಿ ಕಾಯಿ ಹಾಲು ತಗೊಂಡಿಟ್ಕೊಂಡಿದ್ದೀನಿ. ತುಪ್ಪ 1 ಟೇಬಲ್ ಸ್ಪೂನ್ ಅಷ್ಟು. ಏಲಕ್ಕಿ. ಜಾರಿಗೆ ನೆಂದಿರೋ ಗೋಧಿ ಹಾಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. 1.5 ಕಪ್ನಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನೀಗ ಸೋದಿಸ್ಕೊಳ್ಳೋಣ. ಒಂದು 2 ಕಪ್ನಷ್ಟು ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಗೋಧಿ ಹಾಲು ಶೋಧಿಸ್ಕೊಂಡಿರೋದು. ನಾನು ಒಂದು 1/2 ಕಪ್ ನೀರು ಹಾಕ್ಕೊಂಡು ಬೆಲ್ಲ ಕರಗಿಸ್ಕೊತಾ ಇದ್ದೀನಿ. ಇದೇನು ಪಾಕ ಬೇಡ, ಬೆಲ್ಲ ನೀರಲ್ಲಿ ಬೆಲ್ಲ ಎಲ್ಲ ಕ್ಲೀನಾಗಿ ಕರಗಲಿ. ಈಗ ಪ್ಯಾನಿಗೆ ಗೋಧಿ ಹಾಲು ಹಾಕ್ಕೊಳ್ಳೋಣ. ಗ್ಯಾಸ್ ಫ್ಲೇಮು ಸಿಮ್ಮಲ್ಲೇ ಇರಲಿ. ನಿಧಾನಕ್ಕೆ ಕೈ ಆಡಿಸ್ತಾ ಇರೋಣ. ಇದು ಗ್ಯಾಸ್ ಫ್ಲೇಮು ಸಿಮ್ಮಲ್ಲೇ ಇಟ್ಕೊಂಡು ಕೈ ಆಡಿಸ್ತಾ ಇರೋಣ. ಸ್ವಲ್ಪ ಗಟ್ಟಿ ಆಗುವವರೆಗೂ ಇದನ್ನೇ ಬಿಡದೆ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಮತ್ತು ಗಂಟು ಆಗುತ್ತೆ. ಅದಕ್ಕೆ ನಿಧಾನಕ್ಕೆ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಸಿಮ್ಮಲ್ಲಿ ನಾನು 5 ನಿಮಿಷ ಕೈ ಆಡಿಸ್ದೆ. ಈಗ ಈ ಥರ ಆಗಿದೆ. ಇದಕ್ಕೀಗ ಬೆಲ್ಲ ಹಾಕೊಳ್ಳೋಣ. ಈಗ ಬೆಲ್ಲ ಕರಗಿದಿರೋದು ಹಾಕ್ತಾಯಿದ್ದೀನಿ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆಗುತ್ತೆ. ನೋಡಿ, ಎಲ್ಲ ಮಿಕ್ಸ್ ಆಯಿತು. ಸಿಮ್ಮಲ್ಲೇ ಈಗ ಕುದಿಸ್ಕೊಳ್ಳೋಣ. ಇದಕ್ಕೀಗ ಕಾಯಿ ಹಾಲು ಸೇರಿಸ್ಕೊತಾ ಇದ್ದೀನಿ. ಕುದೀತಾ ಇದೆ, ಒಂದು ಕುದಿ ಬಂದಿದೆ. ಇದಕ್ಕೀಗ ಕಾಯಿ ಹಾಲು ಹಾಕೋಣ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೀಗ 1 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ಈ ತುಪ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದು ಸಿಮ್ಮಲ್ಲೇ ಕುದಿಸ್ಕೊಳ್ಳೋಣ. ಕೈ ಆಡ್ತಾನೆ ಇರಬೇಕಂತೇನಿಲ್ಲ. ಒಂದು ಅರ್ಧ ನಿಮಿಷಕ್ಕೊಂದ್ಸರಿ ಕೈ ಆಡಿಸ್ಕೊಂಡ್ರೆ ಆಯಿತು. ಗ್ಯಾಸ್ ಫ್ಲೇಮ್ ಮಾತ್ರ ಸಿಮ್ಮಲ್ಲೇ ಇರಬೇಕು. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ಅಂಚು ಬಿಡ್ತಾ ಇದೆ. ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ. ಈ ಥರ ಅಂಚು ಬಿಡ್ತಾ ಬರಬೇಕು. ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗ ಉಳಿದಿರೋ ತುಪ್ಪ ಹಾಕ್ಕೊಳ್ಳೋಣ.
ನೋಡಿ ಈಗ ರೆಡಿಯಾಗಿದೆ. ಅಂಚೆಲ್ಲ ಬಿಡ್ತಾ ಇದೆ ನೋಡಿ, ಅಂಚಿಗೆ ಅಂಟ್ಕೊಳ್ತಾ ಇಲ್ಲ. ಈಗ ಇದನ್ನು ತಟ್ಟೆಗೆ ತೆಗಿಯೋಣ. ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ತಟ್ಟೆಗೆಲ್ಲ ತುಪ್ಪ ಸವರಿಟ್ಟಿದ್ದೆ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಇದನ್ನು ತಟ್ಟೆಗೆ ಹರಡ್ಕೊಂಡು ಇದು ತಣ್ಣಗಾಗಬೇಕು. ನೀಟಾಗಿ ಎಲ್ಲ ಕಡೆಗೂ ಸವರ್ಕೊಳ್ಳೋಣ. ಸ್ಟೀಲಿಂದು ಸೌಟು ಏನಾರು ತೊಗೊಂಡ್ರೆ ನೀಟಾಗಿ ಸೌರೋಕ್ಕೆ ಚೆನ್ನಾಗಿರುತ್ತೆ. ಎಲ್ಲ ಈಗ ರೆಡಿಯಾಗಿದೆ. ತಣ್ಣಗಾದ್ಮೇಲೆ ಕಟ್ ಮಾಡೋಣ. ಒಂದು ಅರ್ಧ ಗಂಟೆ ಇದನ್ನು ತಣ್ಣಗೆ ಹಾಕ್ಬಿಡೋಣ. ಈಗ ತಣ್ಣಗಾಗಿದೆ. ಚಾಕುಗೆ ಸ್ವಲ್ಪ ತುಪ್ಪ ಸವರಿದ್ದೀನಿ. ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡೋಣ. ನೋಡಿ ಎಲ್ಲ ತಣ್ಣಗಾಗಿದೆ. ಹೆಲ್ದಿಯಾದ ಗೋಧಿ ಹಾಲ್ಬಾಯಿ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.